ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ 6ನೇ ತರಗತಿ ಪಾರ್ಟ್ 2 ಇಂಗ್ಲಿಷ್ ಮೊದಲೇ ಪಾಠದ ಹೆಸರು ಯೂನಿಟ್ 5 ಅ ಚಾರ್ಟ್ ವಿತ್ ಅ ಗ್ರಾಸ್ ಹೋಫರ್. ಈ ಒಂದು ಪಾಠದ ಪ್ರಶ್ನೋತ್ತರಗಳಕ್ಕಿಂತ ಮೊದಲೇದಾಗಿ ನಾವು ಕಠಿಣ ಶಬ್ದಗಳನ್ನು ಬರೀಬೇಕು. ಕಠಿಣ ಶಬ್ದಗಳನ್ನು ಯಾಕೆ ಬರಬೇಕಂದ್ರೆ ಪಾಠ ಈಸಿಯಾಗಿ ಎಲ್ಲರಿಗೂ ಕೂಡ ಅರ್ಥವಾಗುತ್ತೆ. ಈ ಗ್ರಾಸ್ ಹೋಫರ್ ಅಂದರೆ ಮಿಡತೆ, ಎಂಜಾಯ್ ಅಂದರೆ ಮನೋರಂಜನೆ, ಫ್ಲೈ ಅಂದರೆ ಹಾರು, ಸ್ಟೀಮ್ ಅಂದರೆ ಮರದ ದೊಡ್ಡೆ, ಇನ್ಸೆಕ್ಟ್ ಅಂದರೆ ಕೀಟ, ಬ್ಯೂಟಿಫುಲ್ ಅಂದರೆ ಸುಂದರ, ಸಮರ್ ಅಂದರೆ ಬೇಸಿಗೆ, ಸೆವೆರಲ್ ಅಂದರೆ ನೂರಾರು, ಡಿಫ್ರೆಂಟ್ ಅಂದರೆ ವಿಭಿನ್ನ, ವೆರೈಟೀಸ್ ಅಂದರೆ ಪ್ರಕಾರಗಳು, ವಿಂಗ್ಸ್ ಅಂದರೆ ರೆಕ್ಕೆಗಳು. ಈ ರೀತಿ ಕಠಿಣ ಶಬ್ದಗಳನ್ನು ಬರೆಯೋದ್ರಿಂದ ಕನ್ನಡದಲ್ಲಿ ಅದರ ಇಂಗ್ಲೀಷಲ್ಲಿರುವಂಥ ಕಠಿಣ ಶಬ್ದಕ್ಕೆ ಕನ್ನಡದಲ್ಲಿ ಅನುವಾದ ಸಿಗೋದ್ರಿಂದ ಪಾಠ ಸುಲಭ ರೀತಿಯಲ್ಲಿ ಅರ್ಥವಾಗುತ್ತದೆ. ತದನಂತರ ಕ್ವಶನ್ ಆನ್ಸರ್. ಇನ್ನು ಕ್ವಶನ್ ಆನ್ಸರ್ ಮೊದಲನೇದಾಗಿ ಈ ಪಾಠ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಪಾಠದ ಹೆಸರು ಅ ಚಾರ್ಟ್ ವಿತ್ ಗ್ರಾಸ್ ಹೋಫರ್. ಇನ್ನು ಅದರಲ್ಲಿ ಮೊದಲನೇದಾಗಿ ಯಾವ ಕ್ವಶನ್ ಇದೆ ನೀವು ನೋಡ್ಕೋಬೇಕು. ಸಿ, ರೀಡ್ ದ ಕ್ವಶನ್ಸ್ ಆ್ಯಂಡ್ ಡಿಸ್ಕಸ್ ದ ಆನ್ಸರ್. ವಾಟ್ ಹೆಲ್ಪ್ಸ್ ಅ ಗ್ರಾಸ್ ಹೋಫರ್ ಫ್ಲೈ. ಅಲ್ಲಿದ ನಾನಿಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಬರೆದಿದ್ದೀನಿ. ನೀವು ಕೂಡ ನೋಡಿ ನೀಟಾಗಿ ಬರ್ಕೊಳ್ಳಿ ಮಕ್ಕಳ. 4ನೇ ಪ್ರಶ್ನೆಗೆ ಉತ್ತರ ಹಾಗೂ 5ನೇ ಪ್ರಶ್ನೆಗೆ, ತದನಂತರ 6, ಅದರ ನಂತರ 7. ಇನ್ನು ವಿ ಐ ಈ ಕ್ವಶನ್ ಇದೆಯಲ್ಲ ನಿಮ್ದು, ಈ ಕ್ವಶನಕ್ಕೆ ಇಲ್ಲಿ ಉತ್ತರಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇದನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ. ಇನ್ನು ವಿ ಟು ಕ್ವಶನ್ಸ್ ಫೈಂಡ್ ವರ್ಡ್ಸ್ ಫ್ರಮ್ ದ ಲೆಸನ್ ವಿತ್ ಫಾಲೋಯಿಂಗ್ ಮೀನಿಂಗ್ಸ್. ನಿಮಗೆ ಒಂದು ಕನ್ನಡದಲ್ಲಿ ಒಂದು ಪ್ರಶ್ನೆಗೆ ಅದರ ಅರ್ಥ ಯಾವ ರೀತಿ ಅನ್ನೋದಕ್ಕೆ ಇದು ಇಂಗ್ಲೀಷ್ನಲ್ಲಿ ಈ ರೀತಿ ವಿ ಟು ಈ ಮಟ್ಟ ಇದ್ದಾವೆ. ಇನ್ನು ನೆಕ್ಸ್ಟ್ ವಿ ಟು ಇನ್ನೂ 2 ಇದ್ದಾವೆ. ವಿ3 ಇಲ್ಲೇ ಇದೆ ನೋಡ್ಕೊಳ್ಳಿ. ಈ ವಿ3 ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ರೆಡ್ ಪೆನ್ಲೆ ಬರೆದಿರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕರೆಕ್ಟಾದ ವರ್ಡ್. ಇಲ್ಲಿಗೆ ವಿ3 ಮುಗಿಯುತ್ತೆ. ಇನ್ನು ವಿ4 ಕ್ವಶನ್ ಕೂಡ ಅದೇ ರೀತಿ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್, ಕರೆಕ್ಟ್ ವರ್ಡ್ ಇರುತ್ತೆ, ಅದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಅದನ್ನು ಈ ರೀತಿ ಇಲ್ಲಿ ಬರೆದಿದ್ದೀವಿ. ವಿ4 ಆಯ್ತಲ್ಲ. ಇನ್ನು ನೆಕ್ಸ್ಟ್ ವಿ5 ಕ್ವಶನ್ಸ್ ಏನಿದೆ ಇಲ್ಲಿದೆ ನೋಡಿ. ನೀವು ಕೂಡ ಹಿಂಗೆ ಪುಸ್ತಕದಲ್ಲೂ ಕೂಡ ಫಿಲಪ್ ಮಾಡ್ಕೊಳ್ಳಿ. ವಿ5 ಇಲ್ಲಿದೆ. ಇಲ್ಲಿ ಅದಕ್ಕೆ ಕೂಡ ನಾವು ನೀಟಾಗಿ ಇಲ್ಲಿ ರೆಡ್ ಪೆನ್ಲೇ ಬರೆದಿರೋದು ಆನ್ಸರು. ಇನ್ನು ನೆಕ್ಸ್ಟ್ ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ, ಇದರಲ್ಲಿ ನೀವು ಕೂಡ ಫಿಲಪ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಬರೀರಿ. ಅದು ಲಾಂಗ್ ಆನ್ಸರ್ ಇದ್ದರೂ ಕೂಡ ಅದರಲ್ಲಿ ಅಡ್ಜಸ್ಟ್ ಮಾಡಿ ಬರೋದು ಕಲ್ಕೋರಿ. ಇಲ್ಲಿ ಅದ್ರ ಉತ್ತರ ಇದೆ ನೋಡಿ. ಇನ್ನು ನೆಕ್ಸ್ಟ್ ಇನ್ನು ಸೆಕೆಂಡ್ ಮೇನ್. ಈ ಚಿತ್ರ ಅಲ್ಲಿ ನಾವು ತೆಗೆದಿದ್ವಲ್ಲ ಅದೇ ರೀತಿ ಇಲ್ಲಿದೆ ನೋಡಿ ಆ ಚಿತ್ರ. ಇನ್ನು ಸೆಕೆಂಡ್ ಮೇನ್ ಸಿಟ್ ಇನ್ ಫೇರ್ಸ್ ಡಿಸ್ಕಸ್, ಅದನ್ನು ಇಲ್ಲಿ ಆನ್ಸರ್ನ ಬರೆದಿದ್ದೀವಿ. ಎಸ್1 ಇಲ್ಲಿ ಕ್ವಶನ್ಸ್ ಇದೆಯಲ್ಲ ಅದಕ್ಕೆ ಇಲ್ಲಿ ಉತ್ತರ ಬರೆದಿದ್ದೀವಿ. ಎಸ್2, ಎಸ್3, ಇಲ್ಲಿದೆ ನೋಡಿ. ನೀವು ಕೂಡ ಹಿಂಗೆ ಪುಸ್ತಕದಲ್ಲಿ ಎಸ್1 ಮತ್ತು ಎಸ್2 ಎಸ್3ನ ಈ ಥರ ನೀಟಾಗಿ ಬರೀರಿ. 5 ಮಟ್ಟ 6. ಆಮೇಲೆ ನಿಮಗಲ್ಲಿ ನಾನು ಎಸ್4 ಕೂಡ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ರೈಟ್ ಸಮ್ ಮೋರ್ ಇನ್ಸ್ಟ್ರಕ್ಷನ್. ಇಲ್ಲಿ ಕೂಡ ಅವಕ್ಕೂ ಉತ್ತರಗಳನ್ನು ಬರೆದಿದ್ದೀವಿ. ನೀವು ಕೂಡ ಇಲ್ಲಿ ಆಲ್ರೆಡಿ ಇಲ್ಲ ಆಗಲೇ ತೋರಿಸಿದಲ್ಲ ಅದೇ ಇದು. ಇನ್ನು ಕೊನೆಯದಾಗಿ ಇಲ್ಲಿಗೆ ಈ ಒಂದು ಪಾಠ ಎಂಡ್ ಆಯಿತು. ಈ ಒಂದು ಪಾಠದ ಎಂಡ್ ಆಗುತ್ತೆ. ಈ ಒಂದು ಪಾಠದಲ್ಲಿ ಅಂತ ಬರುವಂಥ ಕಠಿಣ ಪದ ಹಾಗೂ ಈ ಪಾಠದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.